ಮುಖ್ಯವಾದ ಅದೇ ಬೇಕಾಗಿರೋದು. ಹೆಸರು ಮೇಡಮ್? ಗುಲ್ನಾಥ್. ನಿಮ್ ಮಕ್ಕಳು ಓದ್ತಾ ಇದ್ದಾರೆ ಇಲ್ಲಿ? ಎಷ್ಟೇ ತರಗತಿ? ಚೆನ್ನಾಗಿ ಗೊತ್ತವ್ರೆ. हमारे बच्ची सादिया कौशल 7th स्टैंडर्ड पढ़ रही, बहुत अच्छा पढ़ रही, अच्छा स्टडी ही. उनका नाम सादिया. ಹೌದಾ? ನಿಮ್ ಹೆಸರು? ಸಾದಿಯಾ ಕೌಶಲ್. ನೋಡಿ, ಅವ್ರ ಪೇರೆಂಟ್ ಬಂದಿದ್ದಾರೆ, ಅವ್ರ ಮಕ್ಕಳು ಇಲ್ಲಿ ಇಲ್ಲಿ ನಿಮ್ಗೆ ಯಾವುದನ್ನು ತೊಂದರೆಗಳು ಆಗ್ತದೆ ಶಾಲೆ ಬರೋ ಹೋಗಕ್ಕೆ? ಏನಾದ್ರು ಟಾರ್ಚರ್ಗಳು? ಏನಿಲ್ಲ, ಆರಾಮಾಗಿ ಬರ್ತಾ ಇದ್ದೀರಾ, ಓದ್ತಾ ಇದ್ದೀರಾ? ನೋಡಿ. Assalamu alaikum. I welcome everybody to attend exhibition at our school. Exhibition serves a platform for the creativity and innovation of our students. A lot of effort and dedication from students and teachers has gone into making this event success. And this is a moment to showcase their talent. Your visit to the exhibition may serve the purpose. One is you may encourage the ideas of students by interacting with them. The purpose is you may impress by their ideas as well. Thank you. ನೀವು ನೋಡ್ತಾ ಇದ್ದೀರಾ, ಇವತ್ತು ದಿನ ನಮ್ಮ ಜೊತೆಯಲ್ಲಿ ಮುಸ್ರತ್ ಕೌಸರ್, ಹೆಡ್ ಮಾಸ್ಟರ್ ಆಫ್ ನಮ್ಮ ಜೊತೆಯಲ್ಲಿ ಮತ್ತೆ CR ಇದ್ದಾರೆ. ಮೇಡಮ್, ತಮ್ಮ ಹೆಸರು? ಲಲಿತಾ ಎಸ್ಎನ್. ನಾನು ಈ ದಿನ ಆಲಮೀನ್ ಡಾಕ್ಟರ್ MA ಇಂಗ್ಲಿಷ್ ಪ್ರೈಮರಿ ಅಂಡ್ ಹೈಸ್ಕೂಲ್ ಶಾಲೆಗೆ ಭೇಟಿ ನೀಡಿದ್ದು. ಈ ಒಂದು ಇಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ. ಈ ಎಕ್ಸಿಬಿಷನ್ಗೆ ನನ್ನನ್ನ ಆಹ್ವಾನಿಸಿರ್ತಕ್ಕಂತ ಈ ಶಾಲಾ ವ್ಯವಸ್ಥಾಪಕರಿಗೆ ಮತ್ತು ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗದವರಿಗೆಲ್ಲೂ ಸಹ ನಮಸ್ಕಾರಗಳನ್ನ ಹೇಳ್ತಾ, ಈ ಒಂದು ಕಾರ್ಯಕ್ರಮ ತುಂಬಾ ಲೀಡ್ಫುಲ್ ಆಗೂ ಇದೆ, ಮತ್ತೆ ತುಂಬಾ ಯೋಜನೆ ಮಾಡಿಕೊಂಡು ಆಯೋಜನೆಯನ್ನ ಮಾಡಿರುತ್ತದೆ. ಈ ಒಂದು ಎಕ್ಸಿಬಿಷನ್ ಎಲ್ಲ ನೋಡಿ ಮಕ್ಕಳು ತುಂಬಾ ಎಫರ್ಟ್ ಅನ್ನ ಹಾಕಿ ಮಾದರಿಗಳನ್ನ ತಯಾರಿಸಿ ಹಾಗೂ ಎಲ್ಲಾ ಸಬ್ಜೆಕ್ಟ್ಸ್ಗೂ ಸಹ ಸೋಷಿಯಲ್, ಸೈನ್ಸು, ಮ್ಯಾಥ್ಸು ಅಂಡ್ ಲ್ಯಾಂಗ್ವೇಜಸ್ ಕೂಡ ಇತ್ತು. ಈ 6 ಸಬ್ಜೆಕ್ಟ್ಗಳಿಗೂ ಸಹ ಸಂಬಂಧಿಸಿದಂತಹ ಚಾರ್ಟ್ಗಳು ಮತ್ತು ಮಾದರಿಗಳನ್ನ ತಯಾರಿಸಿ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರಹೊಮ್ಮಿಸಿದ್ದಾರೆ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಎಕ್ಸಿಬಿಷನ್ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಒಂದು ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸೋದು ಮತ್ತು ಇತರೆ ಮಕ್ಕಳಿಗೆ ಉತ್ತೇಜನ ನೀಡತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಭಾಗವಹಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮತ್ತೆ ಎಲ್ಲಾ ಮಕ್ಕಳಿಗೂ ಸಹ ಇದು ಯೂಸ್ಫುಲ್ ಆಗಿದೆ ಅಂತ ಹೇಳೋದಿಕ್ಕೆ ನಾನು ಬಯಸ್ತೀನಿ. ಇಂತಹ ಕಾರ್ಯಕ್ರಮಗಳನ್ನ ಎಲ್ಲಾ ಶಾಲೆಗಳಲ್ಲೂ ಹಮ್ಮಿಕೊಂಡ್ರೆ ಎಲ್ಲಾ ಮಕ್ಕಳಿಗೂ ಸಹ ಪ್ರಯೋಜನ ಆಗತ್ತೆ ಅಂತ ಒಂದು ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ. ಮೇಡಮ್, ಈ ಕಾರ್ಯಕ್ರಮ ನೀವು ನೋಡಿದ್ರೆ ಮಕ್ಕಳದು ಡೆವಲಪ್ಮೆಂಟ್ ಯಾವ ತರ ಇದೆ, ಅದ್ರ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಚೆನ್ನಾಗಿ ಎಲ್ಲಾ ಟೀಚರ್ಸು ಸಹ ಪರಿಶ್ರಮ ಹಾಕಿ ಮತ್ತು ಅದ್ರ ಜೊತೆಗೆ ಮಕ್ಕಳು ಸಹ ಪರಿಶ್ರಮ ಹಾಕಿ ಈ ಮಾದರಿಗಳನ್ನ ತಯಾರಿಸಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರಹೊಮ್ಮಿಸಿದ್ದಾರೆ ಸರ್. ಇದರಲ್ಲಿ ತುಂಬಾ ಚೆನ್ನಾಗಿ ಮಕ್ಕಳು. ಮೇಡಮ್, ತಮ್ಮ ಹೆಸರು ಹೇಳಿದ್ದೀರಾ? ಲಲಿತಾ ಸರ್, ನನ್ನ ಹೆಸರು ಓಕೆ ಮೇಡಮ್. ನೋಡಿ, ನಮ್ ಜೊತೆನಲ್ಲಿ ಲಲಿತಾ ಮೇಡಮ್ ಅವ್ರ ಹತ್ರ. Good morning, everyone. My name is Tahira Tabassum. I am studying in 10th standard in Alamin Dr. MA English Primary High School, Kola. Today my topic is Chandrayaan 3. Chandrayaan 3 is India's third lunar mission. It developed by ISRO, Indian Space Research Organization. This mission was launched in 14 July 2023. This mission, the Chandrayaan 3 launched with the LV-M3 M4 rockets. Chandrayaan 3, its main object to make a soft safe landing on the surface of the moon and to conduct scientific research. Chandrayaan 3 it is made successful landing on the south pole region of the moon. With this, India became the first country to reach the south pole of the moon. Thank you. Good morning, everyone. My name is Abbas Pasha. I am studying 4th standard
Good morning, everyone. My name is Suhiluddin. I am studying in 10th standard LM in English, Dr. Mumtaz Ahmed Khan. The periodic table is a chart organizing all non-elements by increasing atom roll called a horizontal thread. In periodic table, blue colors are metals, green colors are metallites, and red colors are non-metals. This is a model of periodic tables. Thank you. Good morning. Good morning, everyone. Myself, Saima Kosa. I am studying 7th standard in Alamin Dr. MAK English Medium Primary and High School, Kolar. Today, my model is renewable energy. Renewable energy comes from natural source that renewable such from they are used like sunlight, wind, water, heat, and biomass. Solar, it capture sunlight using photovoltaic panels or concentrated solar power energy. Wind uses biomass kinetic energy into electricity. Solar. Thank you. Morning everyone, my name is Aksha Mehtab. I am studying 5th standard. My school name is Alamin Dr. MAK English Primary High School, Kola. Today my model is human lungs. Lungs are the important organs to breathe or respirate. Lungs present in the chest cavity of either sides of the heart. Chest cavity is surrounded by ribs. We have two lungs. The right lung is bigger than left. They are spongy. The primary function of lungs is to facilitate Earth temperature. Greenhouse gases are responsible for global warming. Global warming is a major issue affecting our plants like coal and oil for energy and medical is deforestation. Trees are important because they absorb carbon dioxide and oxygen, give us oxygen. It affects the climate as well as environment. Deforestation reduces the plant's ability absorb the CO2 water. Good afternoon everyone. My name is Ghulam Abbas Khan. I am studying in 5th standard. My school name is Alamin Dr. MAK English Primary High School, Kolar. Today my project is forms of energies. Meaning of radiant energy. Radiant energy is solar energy we get from the sun. Meaning of nuclear energy. The energy released from sun, the energy released from nucleus and elements by fusion is called nuclear energy. Meaning of thermal energy. It uses as a non-renewable resources to generate electricity. Meaning of gravitational energy. It is a force extracted by the earth on all objects on it. Meaning of mechanical energy. Produced by a moving part is two types of energy. Kinetic energy and potential energy. Meaning of light. Light is an important form of energy. Product sense of vision. Thank you. Have a nice day. Good morning, everyone. Good morning, everyone. My name is Ansar Khan. I am studying 8th standard. My school name is Alamin English Medium Primary and High School. My model name is High Court. The High Court is the highest court of law in a state. The High Court it consists of the Chief Justice and others judges. There are 25 high courts in our country. Good morning to everyone. My name is Muhammad Umar. I am studying in 8th standard. My school name is Good morning everyone. My name is Sapta Mariam. I am studying in 1st grade. Today I am going to explain about only domestic animal. Domestic animal live with us. They are very helpful to us. Cow gives us milk. Dog at our house. Cat catch rats. Goat gives us milk.
We should love animals. We should give their food and water. We should not hurt them. Thank you. ಮೇಡಮ್, ಸೈದಾನು ಸರ್. ಇಲ್ಲಿ ನಿಮ್ ಮಕ್ಕಳು ಹೋಗ್ತಾ ಇದಾರ? ಹೌದು, ನನ್ ಮಗಳು ಓದ್ತಾ ಇದ್ದಾಳೆ, ದೊಡ್ಡ ಮಗಳು LKG ಅಲ್ಲಿ. ಅವಳಿ ತುಂಬಾ ಚೆನ್ನಾಗಿ ಆಪರ್ಚುನಿಟಿ ಇದೆ ಈ ಸ್ಕೂಲಲ್ಲಿ. ಈಗ ಸೇರ್ಸಾದ್ಮೇಲೆ ಅವಳು ತುಂಬಾನೇ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ, ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ, ಪೇರೆಂಟ್ಸ್ ನೇಮು, ತನ್ನ ಹೆಸರು ಎಲ್ಲ ಚೆನ್ನಾಗಿ ಬರೀತಾಳೆ. ಆಪರ್ಚುನಿಟಿ ತುಂಬಾನೇ ಚೆನ್ನಾಗಿದೆ ಈ ಸ್ಕೂಲಲ್ಲಿ. ಏನ್ ನಿಮ್ಗೆ ತೊಂದ್ರೆ ಆಗ್ತಾ ಇಲ್ಲಲ್ಲ ಫೀಸ್ ಕಟ್ಟಕ್ಕೆ? ಇಲ್ಲಿ ಮೇಡಮ್ ಕಡೆ ಇಲ್ಲ? ಏನ್ ತೊಂದ್ರೆ ಇಲ್ಲ, ಏನು ಫೋರ್ಸ್ ಮಾಡಲ್ಲ, ನಮ್ಗೆ ಟೈಮ್ ಕೊಡ್ತಾ ಅವರು. ಮತ್ತೆ ಆಪರ್ಚುನಿಟಿ ಪ್ರಕಾರ ನಮ್ಗೆ ಎಷ್ಟ್ ಟೈಮ್ ಬೇಕು ಅವಾಗ ತಗೊಂಡ್ಬಿಟ್ಟು ನಾವು ಫೀಸ್ ಕಟ್ಬೋದು. ಏನ್ ಆತರ ಏನು ಪ್ರಾಬ್ಲಮ್ ಏನಿಲ್ಲ. ಮೇಡಮ್, ನಿಮ್ಮ ಹೆಸರು? यास्मीन सुल्ताना। ನಿಮ್ ಮಕ್ಕಳು ಹೋಗ್ತಾ ಇದಾರೆ ಇಲ್ಲಿ? ಎಷ್ಟನೇ ತರಗತಿ? फिफ्थ स्टैंडर्ड में पढ़े हमारे बच्चे। तुम्हारे बच्चे अब जो पढ़ रही है, कैसा बच्चे के अंदर डेवलपमेंट, बच्चे के अंदर परवाह नहीं, अच्छा इम्प्रूवमेंट है, अच्छा पढ़ाती, अच्छा टैलेंट सिखाती, अच्छा नवे नवे चीजें करने का सिखाती बच्चा को। परवाह नहीं, बच्चा में अच्छा एक न्यू सीखने का अच्छा बच्चा में इंटरेस्ट भी है। परवाह नहीं, अच्छे से पढ़ाती, अच्छा से कोऑपरेट करती, टीचर्स भी बच्चों के साथ। क्या भी टीचर्स के थ्रू से, मैडम के थ्रू से डिमांड यानी फोर्स गिर्स? नहीं, वो सभी क्या नहीं, अच्छा कोऑपरेट करती, टीचर्स HM सभी अच्छा कोऑपरेट करती पेरेंट्स के साथ। Hello. My name is Shagufta. My brother is studying here, and the school is very cooperative and very supportive for children, and they are very good in talking, communication and all. And also my brother is very good in studying also. He is very active in all these activities, and also very cultural activities are also being done in this school. Also good behaviors. ನೀವು ಎಲ್ಲ ಗುಡ್ಡೆ ಅಂತ ಹೇಳ್ತಾ ಇದ್ದೀರಾ, ನಿಮ್ ಮಕ್ಕಳಿಗೆ ಕಲ್ತಿರೋದು ಆದ್ಮೇಲೆ ಡೆವಲಪ್ಮೆಂಟ್ ಏನಾಗಿದೆ ನಿಮ್ ಮಗುಗೆ? Yes, he is very active nowadays. First of all, he is very good, like talking, communication, all ಎಲ್ಲ ಡೆವಲಪ್ ಆಗ್ತಿದೆ ಇನ್ನ ಹಂಗೆ. ಅದೇ ಮುಖ್ಯವಾದ, ಅದೇ ಬೇಕಾಗಿರೋದು. ಹೆಸರು ಮೇಡಮ್? ಗುಲ್ನಾಥ್. ನಿಮ್ ಮಕ್ಕಳು ಓದ್ತಾ ಇದ್ದಾರೆ ಇಲ್ಲಿ? ಎಷ್ಟೇ ತರಗತಿ? ಚೆನ್ನಾಗಿ ಓದ್ತಾವ್ರೆ? ಉರ್ದುದಲ್ಲಿ ಬೇಕಂತ ಹೇಳಿ. हमारी बच्ची सादिया कौसर 7th स्टैंडर्ड पढ़ रही, बहुत अच्छा पढ़ रही, अच्छा स्टडी ही। उनका नाम सादिया। ಹೌದಾ? ನಿಮ್ ಹೆಸರು? सादिया कौसर। ನೋಡಿ, ಅವ್ರ ಪೇರೆಂಟ್ ಬಂದಿದ್ದಾರೆ, ಅವ್ರ ಮಕ್ಕಳು ಇಲ್ಲಿ ಬಂದಿದ್ದಾರೆ. ಇಲ್ಲಿ ನಿಮ್ಗೆ ಯಾವ್ದನ್ನು ತೊಂದರೆಗಳು ಆಗ್ತದೆ? ಶಾಲೆ ಬರೋ ಹೋಗಕ್ಕೆ ಏನಾದ್ರು ಟಾರ್ಚರ್ಗಳು? No sir. ಏನಿಲ್ಲ, ಆರಾಮಾಗಿ ಬರ್ತಾ ಇದ್ದೀರಾ, ಓದ್ತಾ ಇದ್ದೀರಾ? Yes sir. ನೋಡಿ, ಇಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪೇಜ್ಗೆ ಫಾಲೋ ಮಾಡಿ. ನಿಮ್ಮ ವಯಸ್ಸು ನಿಮ್ಮ ಹಕ್ಕು, S1 ಕನ್ನಡ ನ್ಯೂಸ್. ಸರ್, ಒಂದ್ಸತಿ ಮಕ್ಕಳಿಗೆಲ್ಲ ತೋರಿಸಿ. तुम्हें दो जने छप गए ना, तीसरी उसको पढ़ो। ये पूरा सर, पूरा जो क्रेडिट जाता है स्कूल टीचर्स को जाता है सर, माशाल्लाह। पेरेंट्स का थोड़ी देर बाजू रखा मैडम, आप एफर्ट करो, खुद ब खुद आ जाती मैडम। ये इतनी हमें एक वर्ड सुने मैडम, हमारी अखलाक ऐसी है कहते हैं, पूरी दुनिया हमारे अखलाक हमारे पास झुक जाती है। ऐसे मैडम आप जो आपका बेस्ट है, पेरेंट्स खुद ब खुद आए थे मैडम, इंशाल्लाह हमें सपोर्ट करती है। बट मैडम बहुत शुक्रिया, हमने दावत दिया सब टीम देने वाले का, अल्लाह का बहुत शुक्रिया सर। और कुछ गलती है तो माफ करना, जज़ाकल्लाह खैर, और आगे बढ़ा सर। अस्सलाम वालेकुम।